ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆ ವಡೆ ಅಂತಾರ ಅನ್ಬೋದು ರೀ, ಇಲ್ಲಕಂದ್ರೆ ಕಡಲೆಬೇಳೆ ಬಜ್ಜಿ ಅಂತಾರ ಅನ್ಬೋದು ರೀ. ನಾನು ಸ್ವಲ್ಪ ಕಡಲೆಬೇಳೆ ನೆನೆ ಇಟ್ಟಿದ್ದೆ. ಮುಂಜಾನೆ ಕಡಲೆಬೇಳೆ ನೆನೆ ಇಟ್ಟ ಸಂಜೆ ಮುಂದೆ ಚಹಾ ಕುಡಿ ಯಾಕಂದ್ರೆ ಸ್ವಲ್ಪ ಅದರ ಹಸಿಮೆಣ್ಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಒಂದಿಟ್ಟು ಹಸಿ ಎಲ್ಲ ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಕೊಂಡೆ ನೋಡ್ರಿ. ನಾನು ಹಬಡ ಮಿಕ್ಸಿಗೆ ಹಾಕಿ ಆಮೇಲೆ ಇವೇನು ಕಡಲೆಬೇಳೆ ನೆನೆ ಹಾಕಿದ್ದಿರಲ್ಲ ಅವನು ಈಗ ಮಿಕ್ಸಿಗೆ ಹಾಕೊಂಡ್ರಿ. ಅವನು ಫುಲ್ ನುಣ್ಣಗೆ ಸಣ್ಣ ಮಾಡೋದು ಬೇಡ, ಇತ್ತು ಭಾಳ ಅಬಡ್ ಮಾಡೋದು ಬೇಡ, ಅಷ್ಟು ಮೀಡಿಯಮ್ ಇತ್ತು. ಸಣ್ಣ ಅಲ್ಲ ಇತ್ತು ಇದು ಅಲ್ಲ, ಆ ನಮೂನಿ ಮಿಕ್ಸಿಗೆ ಮಾಡ್ಕೊಂಡ್ರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕಾಕತ್ತೀನಿ ರೀ. ಜೀರಿಗೆ ಹಾಕಿ ಒಂದು 4-5 ಸುತ್ತು ನಾವು ತಿರುಗಿಸಿದೀವಪ್ಪ ಅಂದ್ರೆ ಈ ಥರ ಆಗ್ತೈತ್ರಲ್ಲ, ಈ ಥರ ಆತಪ್ಪ ಅಂದ್ರೆ ಸಾಕ್ರಿ ನಮಗೆ. ನಡಕ್ಕೆ ಅಲ್ಲೆಲ್ಲೇ ಒಂದೊಂದು ಕಡಲೆಬೇಳೆ ಇದ್ದರೂ ನಡಿತೈತ್ರಿ. ಪೂರ್ತಿ ಮಾತ್ರ ಸಣ್ಣ ಮಾಡ್ಕೊಳ್ಳೋದು ಬೇಡ್ರಿ. ಸಂಜೆ ಮುಂದೆ ಚಹಾ ಟೈಮ್ಗೆ ಏನರ ಬೇಕಿರಲ್ಲ ಅಂಗಡಿಯಾಗಿಂದ ತರಿಸಿ ತಿನ್ನೋಕ್ಕಿಂತ ಮೊದಲು ಸ್ವಲ್ಪ ಕಡಲೆಬೇಳೆ ಇದ್ದು ರೀ, ಅದು ಕಡಲೆಬೇಳೆ ನೆನೆ ಹಾಕಿ ಇದನ್ನ ಮಾಡಿದ್ರೆ ಆತಂಥೇಳಿ ಮಾಡಾಕತ್ತೀನಿ ರೀ ನಾನು. ಈಗ ನೋಡಿರಿ, ಮಿಕ್ಸಿಗೆ ಹಾಕಿದ್ದೆಲ್ಲ ಒಂದು ಬುಟ್ಟಿ ಒಳಗೆ ತೆಗೆದಿಟ್ಕೊಂಡ್ರೆ ನಾನು. ಬುಟ್ಟಿ ಒಳಗೆ ತೆಗೆದಿಟ್ಕೊಂಡು ಸಣ್ಣಗೆ ಉಳ್ಳಿಗಡ್ಡೆ ಹೆಂಚಿಟ್ಕೊಂಡಿದ್ದೆ ನಾನು. ಒಂದು ಉಳ್ಳಿಗಡ್ಡೆ ಹೆಂಚಿಟ್ಟಿದ್ದು ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಉಪ್ಪಂತಿ ಆಗ ಹಾಕೇನ್ರಲ್ಲ ರುಚಿಗೆ ತಕ್ಕಷ್ಟು. ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಏನು ಜಾಸ್ತಿ ಏನು ಸಾಮಾನು ಹಾಕಾಕತ್ತಿಲ್ಲ ರೀ, ಮನ್ಯಾಗ ಏನು ಇರ್ತೈತ್ರಲ್ಲ ಅಷ್ಟು ಸಿಂಪಲ್ಲಾಗಿ ಮಾಡಾಕತ್ತೀನಿ ರೀ ನಾನು. ಈಗ ಕೈಲೇನ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಕೈಲೇ ಮಿಕ್ಸ್ ಮಾಡಿ ಎಣ್ಣೆ ಕಾಸಾಕಿಟ್ಟೇನಿ ರೀ. ಈಗ ಕೈಲೇ ಮಿಕ್ಸ್ ಮಾಡಿ ನಾನು ನೆನೆ ಅದು ಏನು ಇಡಾಕತ್ತಿಲ್ಲ ರೀ, ಪಟ್ನಾಗ ಮಾಡಿ ಹಾಕಾಕತ್ತೀನಿ ನೋಡ್ರಿ. ನೀವು ಕೈಯಾಗ ಸ್ವಲ್ಪ ನೀರು ಹಚ್ಕೊಂಡು ಅಂಗೈಯಾಗ ಸ್ವಲ್ಪ ಈ ಒಡೆದ ಗತೆ ಬಡದು ಹಾಕಿದ್ರೂ ನಡಿತೈತೆ ರೀ. ಇಲ್ಲಕಂದ್ರೆ ಸಣ್ಣ ಹಂಗೆ ನಾವು ಎಣ್ಣೆಯಾಗ ಕೈಲಿಂದ ನಾವು ಬಿಟ್ಟಿವಪ್ಪ ಅಂದ್ರೆ ಅದು ಒಂಥರ ಸಣ್ಣ ಬಜ್ಜಿ ಗತಿ ಅನ್ನಿಸ್ತಾವ್ರಿ. ನಿಮ್ಗೆ ಹೆಂಗೆ ಬೇಕಿರಲ್ಲ ಹಂಗೆ ಮಾಡ್ಕೊಬೋದು ರೀ. ನಾನು ಸ್ವಲ್ಪ ಅಂಗೈಯಾಗ ಬಡದು ಸ್ವಲ್ಪ ಹಾಕಾಕತ್ತೀನಿ ನೋಡ್ರಿ. ಅಷ್ಟೊಂದು ಗಟ್ಟಿ ಇಲ್ಲ, ಬಡಿ ಅಂತದ. ಸ್ವಲ್ಪ ನಾನು ಅಂಗೈಯಾಗ ಸ್ವಲ್ಪ ಅಡ್ಡಗಲ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ಎಣ್ಣೆಯಾಗ. ಎಣ್ಣೆ ಸ್ವಲ್ಪ ಪೂರ್ತಿ ಚಳಮಳ ಕಾದಿರ್ಬೇಕು ರೀ. ಆ ಎಣ್ಣೆ ಕಾದಾಗನ ಸ್ವಲ್ಪ ನಾನು ಹಾಕಾಕತ್ತೀನಿ ನೋಡ್ರಿ. ನೀವು ಹೆಂಗೆ ಬೇಕಾದಂಗೆ ಮಾಡ್ಕೊಂಡು ತಿಂದರೂ ರುಚಿ ಹತ್ತೈತ್ರಲ್ಲ. ಹೆಂಗೋ ಕಡಲೆಬೇಳೆರಲ್ಲ, ಹಿಟ್ಟಿಂದ ಮಾಡೋಕ್ಕಿಂತ ಮೊದಲು ಹಿಂಗೆ ಮಾಡಿದರೂ ನಡಿತೈತಿ, ಕಡಲೆ ಹಿಟ್ಟಿಂದ ಮಾಡಿದರೂ ನಡಿತೈತಿ. ಕಡಲೆ ಹಿಟ್ಟಿಂದ ಒಂಥರ ಬೇರೆ ಟೇಸ್ಟ್ ಹತ್ತೈತ್ರಿ, ಇದು ಒಂದು ಥರ ಬೇರೆ ಟೇಸ್ಟ್ ಹತ್ತೈತ್ರಿ ತಿನ್ನೋ ಮುಂದ್ರಿ. ಭಾಳ ಅಂದ್ರೆ ಭಾಳ ರುಚಿ ಹತ್ತವ್ರಿವ. ನೀವು ಊಟದ ಹಿಂಬಾಲಿನೂ ತಿಂದ್ರೆ ನಡಿತೈತ್ರಿ. ಸೈಡ್ ಅನ್ನದ ಹಿಂಬಾಲಿ, ರೊಟ್ಟಿ ಹಿಂಬಾಲಿ, ಊಟದಾಗ ಒಂದು ಬಜ್ಜಿ ಇತ್ತಪ್ಪ ಅಂದ್ರೆ ಇಂಥದ ಅಗದಿ ಊಟ ರುಚಿ ಹತ್ತೈತ್ರಿ. ಈಗ ನೋಡ್ರಿ, ತೆಳಗ ಮೇಲೆ ಹೊಳ್ಳಿಸಿ ಹಿಂಗೆ ಬೇಯಿಸ್ಕೊಳ್ಳೋಣ್ರಿ. ಅಂದ್ರೆ ಸ್ವಲ್ಪ ಹಸಿ ಬೇಳೆ ಇದ್ರಲ್ಲ ಹಿಂಗನ ನಾವು ಸ್ವಲ್ಪ ಹಗಲೆಲ್ಲ ಬೇಯಿಸ್ಕೋಬೇಕಾಕತ್ರಿ. ಹಿಟ್ಟಿಂದಾದ್ರೆ ಏನಾಕತ್ರಿ, ಪಟ್ನಾಗ ಕರದ ಬಂದುಬಿಡ್ತಾವೆ, ಸ್ವಲ್ಪ ಹಸಿ ಬೇಳೆ ಇರಲ್ಲ ಇದು. ಹಿಂಗಾಗಿ ನಾನು ಹಗಲೆಲ್ಲ ಬೇಯಿಸ್ಕೊಳಕತ್ತೀನಿ ರೀ. ಒಳಗೆ ಸ್ವಲ್ಪ ಹಸಿ ಇತ್ತಂದ್ರೆ ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ರೀ ಇದು. ಹಿಂಗಾಗಿ ಹಗ್ಲ ಮಗ್ಲ ಹೊಳ್ಳಿಸಿ ಬೇಯಿಸ್ಕೊಂಡಿವಪ್ಪ ಅಂದ್ರೆ ಅಗದಿ ನಮ್ಮ ಬಿಸಿವ ಕಡಲೆಬೇಳೆವ ಬಜ್ಜಿ ರೆಡಿ ಆದವು ನೋಡ್ರಿ. ಈಗ ಚಾದ ಹಿಂಬಲ್ಲಿ ತಿನ್ನಕಂತ ಅಗದಿ ರುಚಿ ರೀವ. ಈಗ ನೋಡ್ರಿ, ಕಟ್ ಮಾಡಿ ತೋರ್ಸತ್ತೀನಿರಲ್ಲ, ಒಳಗಂತಿ ಒಟ್ಟು ಹಸಿ ಅಂತ ಏನೂ ಇಲ್ಲರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದಾವ್ರಿ ಇವ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದು ವಿಡಿಯೋ ನಿಂಬಲ್ಲಿ ಸಿಗ್ತೀನಿ ರೀ. ನಮಸ್ಕಾರ ವೀಕ್ಷಕರೇ.